ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಂತ ನೋಡ್ತಾ ಇದ್ದೀರಾ, ಆಳ್ವಿ ಅಂತ ಸಿಗುತ್ತೆ. ನಾನು ನೆಕ್ಸ್ಟ್ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗಿರುತ್ತೆ ಅದು ಅಂತೇಳಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನಮಗೆ ಮಂಡಿ ನೋವು, ಸೊಂಟ ನೋವು, ಕಾಲು ನೋವು, ಅದರಲ್ಲೂ ಬಾಣ್ತಿದ್ದೀರಿಗೆ ಮತ್ತು ಮೆಚೂರ್ಡಾಗಿರೋ ಮಕ್ಕಳಿಗೆ ತುಂಬ ಅಂದರೆ ತುಂಬ ಕೊಡ್ತಾರೆ. ತುಂಬ ಒಳ್ಳೆಯದು. ನೀವೆಲ್ಲ ನೋಡಿರ್ಬೋದು, ಉತ್ತರ ಕರ್ನಾಟಕ ಕಡೆ ಅಂಟಿನುಂಡೆ ಮಾಡ್ತಾರೆ, ಅಂಟುಂಡೆ ಅದರಲ್ಲೂ ಹಾಕಿರ್ತಾರೆ. ಅಂದರೆ ತುಂಬ ಚೆನ್ನಾಗಿ ಒಳ್ಳೆಯದು. ಮತ್ತು ಇದು ಸಣ್ಣನೂ ಆಗ್ಬೋದು, ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ, ಶಕ್ತಿ ಕೊಡುತ್ತೆ, ಮೂಳೆಗಳು ಗಟ್ಟಿ ಮಾಡುತ್ತೆ. ತುಂಬ ಒಳ್ಳೆಯದು. ಆಳ್ವಿ ಭೂಲೋಕದ ಅಮೃತ. ನಮಗೆ ದೇವ್ರು ಕೊಟ್ಟಿರೋದು ಬೀಜ, ಅಮೃತದ ಬೀಜ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಏನಿಲ್ಲ, ತುಂಬ ಸುಮ್ಮನೆ ಹಾಗೆ ಅದು ಒಂದೊಂದೇ ಸಿಗ್ಬೇಕಾದ್ರೆ ತಿಂತಾರೆ, ಮಸ್ತ್ ಮಜಾ ಇರುತ್ತೆ. ನೀವು ಬೇಕಾದ್ರೆ ಹಾಲಾದರೂ ಹಾಕ್ಕೊಳ್ಬೋದು. ನಾನಿವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಅದಕ್ಕಿಂತ ಮುಂಚೆ ಏನು ಮಾಡ್ತೀರಾ, ನಾನು ಬೇಗ ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಳ್ವಿದ್ದು ವಿಡಿಯೋ ನೋಡೋದಕ್ಕೆ ಬನ್ನಿ. ನೋಡಿ, ಎಮ್ಮೆ ಅಂದರೆ ಎಮ್ಮೆ. ಬನ್ನಿ ಬರ, ಹೇಗೆ ಏನೇನು ಹಾಕ್ತೀನಿ, ಏನು ಎಲ್ಲಿ ಸಿಗುತ್ತೆ, ಪ್ರತಿಯೊಂದು ಡೀಟೇಲ್ ಕೊಡ್ತೀನಿ. ನೋಡಿ, ಈ ಥರ ಇರುತ್ತೆ ಆಳ್ವಿ. ಈ ಥರ ಇರುತ್ತೆ, ಉದ್ದುದ್ದ ಇರುತ್ತೆ. ನೋಡಿ, ನೋಡಿ ಈ ಥರ ಉದ್ದುದ್ದ ಇರುತ್ತೆ. ಸಾಸಿವೆ ಥರ ರೌಂಡ್ ಇರಲ್ಲ, ಉದ್ದುದ್ದ ಇರುತ್ತೆ. ಆಳ್ವಿ ಅಂತಾರೆ ಇದನ್ನು. ತುಂಬ ಅಂದರೆ ನಾನು ಹೇಳಿದ್ನಲ್ಲ, ಅಷ್ಟು ತುಂಬ ಒಳ್ಳೆಯದು. ನೋಡಿ, ನೆನೆಸಿದ ಮೇಲೆ ಈ ಥರ ಜೆಲ್ಲಿ ಟೈಪ್ ಆಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ತುಂಬ ನಿಮಗೆ ಮೂಳೆಗಳು ಗಟ್ಟಿ ಮಾಡುತ್ತೆ, ಹೊಟ್ಟೆ ಬೊಜ್ಜು ಕರಗುತ್ತೆ. ನೀವು ವಾರಕ್ಕೆ 2-3 ದಿವಸ ಯಾರು ಬೇಕಾದರೂ, 1 ವರ್ಷ ಮಗುವಿಂದ ಯಾರು ಬೇಕಾದರೂ ತೊಗೊಳ್ಬೋದು. ಇದು ಏನೂ ತೊಂದರೆ ಇಲ್ಲ. ಇದು ಬೀಜ ಅಷ್ಟೇ. ಇದರಲ್ಲಿ ಪಾಯಸನೂ ಮಾಡ್ತಾರೆ, ಆದರೆ ನಾನು ಸಿಂಪಲಾಗಿ ಮಾಡ್ತೀನಿ. ನಾನು ವಾರಕ್ಕೊಂದು 3 ದಿವಸ ಆದರೂ ದಿನ ಬಿಟ್ಟು ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆ ಕುಡಿಬೇಕಿದು. ನೋಡಿ, ಈ ಥರ ಆಗುತ್ತೆ, ಜೆಲ್ಲಿ ಟೈಪ್ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ ನಾನು ಹೇಳಿದ್ದೀನಲ್ಲ. ನೋಡಿ, ಏಲಕ್ಕಿ ಪುಡಿ ನಾನು ಇದಕ್ಕೆ ಒಣಶುಂಠಿ, ಒಂದು ಸ್ವಲ್ಪ ಸಕ್ಕರೆ, ಒಂದು ಲವಂಗ, ಜಾಯಿಕಾಯಿ, 1-2 ಕಾಳುಮೆಣಸು, ಆಮೇಲೆ ಮಧು ಎಲ್ಲ ಹಾಕಿ ಪುಡಿ ಮಾಡಿಟ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೀನಿ. ನಾನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲಿ ಸಿಗುತ್ತೆ ಇದನ್ನು ಹಾಕ್ಕೊಳ್ತೀನಿ ನಾನು. ನೀವು 1 ಲೋಟನ 2 ಲೋಟ, ನಾನು ಎಷ್ಟು ನೆನೆಸಿದ್ದೀನಿ ಅಂತ ತೋರಿಸ್ತೀನಿ. 1 ಸ್ಪೂನ್ ನೆನೆಸಿದ್ರೆ ಸಾಕಿದು. ನೋಡಿ, ನಾನು ಇಷ್ಟೇ ನೆನೆಸಿರೋದು, ಇಷ್ಟೇ. ಒಬ್ರಿಗಿಷ್ಟು ಸಾಕು. ತುಂಬ ಮೂಳೆಗಳು ಗಟ್ಟಿ ಆಗುತ್ತೆ. ಅದು ಇದು ನೆನೆಸಿನೇ ತೊಗೊಳ್ಬೇಕು, ಹಾಗೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ರಾತ್ರಿ ಇಡೀ ನೆನೆಸ್ಬೇಕು ನೀವು. ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಈ ಥರ ಜೆಲ್ಲಿ ಟೈಪ್ ಆಗಿರುತ್ತೆ. ಇದು ಒಂದು 2-3 ನಿಮಿಷ ಕುದೀಲಿ. ನೋಡಿ, ಈ ಥರ ಇರುತ್ತೆ. ನಾನಿವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಯೂಸ್ ಮಾಡಿ. ಇದು ನಿಮಗೆ ಆಯುರ್ವೇದ ಶಾಪು, ಆಮೇಲೆ ಎಲ್ಲ ಕಡೆನೂ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ತುಂಬ ಈ ಅಂಟಿನುಂಡೆಗೆ ಮಾಡ್ತಾರೆ. ಬಾಣ್ತಿದ್ದೀರಿಗೆ ನಾನು ಆಲ್ರೆಡಿ ತುಂಬ ವಿಡಿಯೋ ಮಾಡಿದ್ದೀನಿ ಇದ್ರದ್ದು. ಬಾಣ್ತಿದ್ದೀರಿಗೆ ತುಂಬ ಒಳ್ಳೆಯದಿದು. ಹೊಟ್ಟೆಲಿರೋ ಗಲೀಜೆಲ್ಲ ಹೋಗುತ್ತೆ, ಹೊಟ್ಟೆ ಸಣ್ಣ ಆಗುತ್ತೆ, ಮತ್ತು ಸೊಂಟ ಭದ್ರ ಬರುತ್ತೆ, ಮೂಳೆಗಳು ಗಟ್ಟಿ ಆಗುತ್ತೆ. ಮೆಚೂರ್ಡಾಗಿರೋ ಮಕ್ಕಳಿಗೆ ಬಾಣ್ತಿದ್ದೀರಿಗೆ ತುಂಬ ಕೊಡ್ತಾರೆ. ನೋಡಿ, ಈ ಥರ ಇರುತ್ತೆ, ಹೀಗಿರುತ್ತೆ. ನೆನೆಸಿನೇ ನೀವು ತೊಗೊಳ್ಬೇಕು. ನೋಡಿ, ಇದೊಂದು 2-3 ನಿಮಿಷ ಕುದೀಲಿ. ಬಾಣ್ತಿದ್ದೀರಿಗೆ ದಿನಾ ಬೆಳಗ್ಗೆ ಮಾಡಿಕೊಡಿ. ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಮಾಡಿಕೊಟ್ಬಿಡಿ. ತುಂಬ ನಿಮಗೆ ಮಗುಗೆ ಹಾಲು ಜಾಸ್ತಿ ಆಗುತ್ತೆ. ನಾನಿವಾಗ ಇದು ನೋಡಿ 2-3 ನಿಮಿಷ ಕುದೀಲಿ. ಏನು ಅಷ್ಟು
ಅಷ್ಟು ಏನು ಕುದಿಯೋವಂಥದ್ದಿರಲ್ಲ, ಸ್ವಲ್ಪ ಬೆಲ್ಲ ಕರಗಿ 1 ನಿಮಿಷ ಕುದೀಲಿ ಸಾಕು. ನೋಡಿ ಈ ಥರ ಆಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯದು. ಆದರೆ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ನಮಗಿದೆಲ್ಲ ಕೆಲಸ ಮಾಡುತ್ತೆ ಅಲ್ವಾ. ನೋಡಿ ಕುದಿಯೋಕ್ಕೆ ಶುರು ಆಯಿತು. ಬೆಲ್ಲ ಕರ್ಗೋವರೆಗೂ ಕುದಿ ಬಂದರೆ ಸಾಕು. ಈ ಹಂತದಲ್ಲಿ ನಾನು ಮಾಡಿರೋ ಸ್ಪೆಷಲ್ ಏಲಕ್ಕಿ ಪುಡಿ ಹಾಕ್ತೀನಿ. ನೋಡಿ ಇಷ್ಟ ಹಾಕ್ತೀನಿ ಸಾಕು. ನೀವು ಅಕಸ್ಮಾತ್ ಇದಕ್ಕೆ ಹಾಲು ಮಿಕ್ಸ್ ನಾನು ಹಾಲೆಲ್ಲ ಏನು ಹಾಕಲ್ಲ. ಹಾಲು ಮಿಕ್ಸ್ ಮಾಡೋದಾದರೆ ಕೆಳಗೆ ಇಳಿಸಿದ್ಮೇಲೆ ತಣ್ಣಗಾದ್ಮೇಲೆ ಹಾಕಿ, ಇಲ್ದಿದ್ರೆ ಒಡೆದೋಗುತ್ತೆ. ಬೆಲ್ಲ ಹಾಕಿರ್ತೀವಲ್ಲ ನಾವು, ಬೆಲ್ಲದಲ್ಲಿ ಸುಣ್ಣ ಅಂಶ ಇರುತ್ತೆ, ಹಾಗಾಗಿ ಎಲ್ಲ ಒಂಥರ ಒಡಕ್ಲಾಗೋಗುತ್ತೆ, ಚೆನ್ನಾಗಿರಲ್ಲ ಕುಡಿಯೋದಕ್ಕೆ. ನೀವು ಕೆಳಗೆ ಇಳಿಸಿದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದರೆ ಮಿಕ್ಸ್ ಮಾಡಿ. ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಸ್ವಲ್ಪ ಬೆಲ್ಲ ಕರಗಲಿ. ಎಷ್ಟು ಘಮ 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 ಅಂತಿದೆ ಗೊತ್ತಾ. ನೋಡಿ ಆಳ್ವಿ ಪಾಯಸ ರೆಡಿ ಆಯಿತು. ಬಿಸಿ ಬಿಸಿ ಕುಡೀರಿ. ಬಾಣ್ತಿಗೆ ಮತ್ತು ಮೆಚ್ಚೂರ್ಡಾಗಿರೋ ಮಕ್ಕಳಿಗೆ ಕುಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಆಳ್ವಿದ ವಿಡಿಯೋ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲಿ ಸಿಕ್ಕಿದ್ರೂ ಬಿಡಬೇಡಿ. ಒಂದು 1/4 kg ತಂದರೆ ನಿಮಗೆ ಒಂದು 15-20 ದಿವಸ ಬರುತ್ತೆ. ತುಂಬ ರೇಟು ಕಡಿಮೆ ಇದೆ, ಅಂದರೆ ತುಂಬ ಸಾವಿರಾರು ರೂಪಾಯಿ ಕೊಟ್ಟು ತರಬೇಕು ಆ ಥರ ಇಲ್ಲ. ನಮ್ಗೆ ಏನೇನು ಸಿಗುತ್ತೆ ಅದನ್ನೆಲ್ಲ ನಾವು ಯೂಸ್ ಮಾಡಬೇಕು. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.